ಇಂದು ದಾವಣಗೆರೆ ನಗರಕ್ಕೆ ಮಧ್ಯ ಕರ್ನಾಟಕ ಹೋರಾಟಕ್ಕೆ ಮತ್ತೊಂದು ಹೆಸರು ಯಾವುದು? ದಾವಣಗೆರೆ. ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಾದ್ರೆ ಏನಪ್ಪನಿ, ವಿಧಾನಸೌಧ 3ನೇ ಮಾಡಿಗೆ ಸರ್ಕಾರ ಬರುತ್ತಾನೆ. ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ದಾವಣಗೆರೆ 3ನೇ ಹಂತದ ಜನಾಕ್ರೋಶ ಯಾತ್ರೆ ಆಗಮಿಸಿ ನಮ್ಮೆಲ್ಲ ನಾಯಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ನಾನು ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ, ಎಲ್ಲ ಮುಖಂಡರುಗಳಿಗೆ, ಇದು ಈ ಕಾರ್ಯಕ್ರಮ ನಮಗೆ ತೃಪ್ತಿ ಇಲ್ಲ. ಬೆಳಗ್ಗೆ ಎಲ್ಲ ಅಡಿಕೆ ಮತ್ತೊಂದು ನೀರು ಮುಗಿಸಿ ಬಂದಿದ್ರಿ, ನಮಗೆ ಮಧ್ಯಾಹ್ನ ಕೊಡಬೇಕಾಯಿತು. ಯಾಕಂದ್ರೆ ಸಮಾರೋಪ ಇನ್ನೂ ಎಷ್ಟಾದ್ರೂ ಖರ್ಚಾಗಿ ನಾವೆಲ್ಲ ಮಾಡ್ತೀವಿ. ಅಧ್ಯಕ್ಷರಿಗೂ ಮತ್ತೆ ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಸಮಾರೋಪ ಕಾರ್ಯಕ್ರಮ ಜನಾಕ್ರೋಶ ಯಾತ್ರೆ ದಾವಣಗೆರೆ ಕೊಡ್ರಿ ಮಧ್ಯಾಹ್ನ 3 ಗಂಟೆಗೆ. ಯಾಕಂದ್ರೆ ಎಲ್ಲ ಹೋರಾಟಗಳು ಇಲ್ಲಿ ಯಶಸ್ವಿಯಾಗಿದೆ. ನಾವು 16 ಕಡಲೆಬಾಳು ಬಹಳಷ್ಟು ಕಾರ್ಯಕ್ರಮ ಮಾಡಬೇಕಂತ ಕಾರಣಾಂತರ ಮುಂದೋಗಿದೆ. ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯ ಸಮಾರೋಪ ಸಮಾರಂಭವನ್ನ ದಾವಣಗೆರೆ ಕೊಡ್ರಿ ಅಂತೇಳಿ ರಾಜ್ಯದ ಅಧ್ಯಕ್ಷ ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ತಾರೆ. ತಮ್ಮೆಲ್ಲರ ಪರವಾಗಿ ಮಾಡಬಹುದು ತಾನೆ? ಮಾಡಬಹುದಾ? ಬಂಧುಗಳೇ, ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ. ಕಳೆದ 2 ವರ್ಷಗಳಿಂದ ಸುಳ್ಳು ಭರವಸೆಗಳನ್ನು ಹೇಳಿ ಪಂಚ ಗ್ಯಾರಂಟಿ, ಗೃಹಲಕ್ಷ್ಮಿ, ನಮ್ಮ ತಾಯಂದ್ರ ಕೂತದಲ್ಲ ಏನಮ್ಮ ಬಂದಿದೆಯಾ? ಪರಕೆ ಸೇವೆ ಮಾಡ್ಬೇಕು ತಾನೆ? ಮಾಡ್ಬೇಕಿಲ್ಲ? ಪರಕೆ ಸೇವೆ ಮಾಡ್ಬೇಕಮ್ಮ. ಇದಾದ್ಮೇಲೆ ಈ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಬಂದಿಲ್ಲ. ನಮ್ಮ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ, ಇಲ್ಲ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ, ಹಣ ಬಿಡುಗಡೆ ಆಗಿಲ್ಲ ಅಣ್ಣ ಅಂತಾರೆ. ಅಕ್ಕ, ನಿಮಗೇನು ಆರೋಗ್ಯ ಅನಾರೋಗ್ಯ ಇರಲಿ, ಚೆನ್ನಾಗಿರಿ, ದೇವ್ರು ಕಾಪಾಡಿ ನಿಮ್ಮನ್ನು ಚೆನ್ನಾಗಿರ್ಲಿ. ಆದರೆ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಿ, ನಿಮ್ಮ ಆರ್ಥಿಕ ಇಲಾಖೆ ಅದು ಆಸ್ಪತ್ರೆ ಸೇರಿದೆಯಾ? ಆರ್ಥಿಕ ಇಲಾಖೆ ಹಣ ಇಲ್ಲ, ಎಲ್ಲಿ ಹೋಯ್ತು? ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ, ಯುವ ನಿಧಿ ಯುವಕರು ಸಿಗಲೇ ಇಲ್ಲ, ಗೃಹ ಜ್ಯೋತಿ ವಿದ್ಯುತ್ ದರ ಜಾಸ್ತಿ ಆಗಿದೆ, ಶಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅತ್ತೆ ಮನೆಗೆ ಹೋಗ್ಬೋದು, ಮಾವನ ಮನೆಗೆ ಹೋಗ್ಬೋದು, ಅವ್ರಿಗೆ ಹೋಗ್ಬೋದು, ಇಲ್ಲಿಗೆ ಹೋಗ್ಬೋದು. ಎಲ್ಲೆಣ ಗ್ರಾಮಾಂತರ ಸಾರಿಗೆನೇ ಇಲ್ಲ. ಹಾಗಾಗಿ ಪಂಚ ಭರವಸೆಗಳು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸತ್ತೋಗಿದೆ, ಬದುಕಿಲ್ಲ, ಟೇಕಪ್ ಆಗಿಲ್ಲ. ಅದಕ್ಕೋಸ್ಕರ ಈ ಜನಸಂಘರ್ಷ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ. ಬಂಧುಗಳೇ, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ. 48 ಅಗತ್ಯ ವಸ್ತುಗಳು ಬೆಲೆ ಏರಿಕೆ, ನಾಯಕರು ಮಾತಾಡ್ತಾರೆ, ಹೆಚ್ಚು ಮಾತಾಡಲ್ಲ. 48 ವಸ್ತುಗಳು, ಹಾಲು ಉತ್ಪಾದನೆ ಮಾಡೋರು 20%. ಬಹಳ ಜನ ರೈತರು ಮಕ್ಕಳು ನಾವು ಎಮ್ಮೆ ಕಟ್ಟಿಲ್ಲ, ಆಕಳು ಕಟ್ಟಿಲ್ಲ. ಹಿಂದೆ ನಮ್ಮ ತಾಯಿ ಹಾಲು ಕರಿತಿದ್ಲು, ಬೆಣ್ಣೆ ಕಡಿತೇವೆ, ಮಜ್ಜಿಗೆ ಮಾಡ್ತಿದ್ಲು, ಸೇರುಗಟ್ಲೆ ಹಾಲು ಕೊಡ್ತಿದ್ವಿ. ಆದ್ರೆ 20% ಅವ್ರಿಗೆ ಕೊಡೋಣ. ಯಡಿಯೂರಪ್ಪನವ್ರ ಹೈನುಗಾರಿಕೆಗೆ ಪ್ರೋತ್ಸಾಹನ ಕೊಟ್ಟರು. ಪೌಷ್ಟಿಕಾಂಶ ಬೇಕಂದ್ರೆ ಅರ್ಧ ಲೀಟರ್ ಹಾಲು ತಗೊಂಡು ಚಹಾ ಕಾಫಿ ಕುಡಿಬೇಕು ಅಂದ್ರೆ ಹಾಲಿನ ದರವನ್ನು ದುಪ್ಪಟ್ಟು ಮಾಡಿದ್ದಾರೆ. ಹಾಲು, ಹಾಲ್ಕೋ ಹಾಲು, ಹಾಲಿಂದ ಹಿಡಿದು ಆಲ್ಕೋಹಾಲು, ಪೆಟ್ರೋಲ್ ಡೀಸೆಲ್ ದರ 7.5% ತೆರಿಗೆ ಜಾಸ್ತಿ ಹಾಕಿರೋ ರಾಜ್ಯ ಈ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಮತ್ತು ಎಣ್ಣೆ, ಮನೆ ಊಟ ಅಡಿಗೆ ಎಣ್ಣೆ ಎಲ್ಲವೂ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ 7ನೇ ತಾರೀಕು ಪ್ರಾರಂಭ ಆಗಿ ಇವತ್ತಿಗೆ 3ನೇ ಅಂತ 16ನೇ ಜಿಲ್ಲೆ ಇದು ಅತ್ಯಂತ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಡುಕ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲಿ, ಡಿ ಕೆ ಶಿವಕುಮಾರ್ ಭಾರಿ ಕಲಾಕಾರ, ಕಲಾವಿದ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಣ್ಣ ಅಬಾಬಾಬಾಬಾಬಾಬಾ ಹೈಕಮಾಂಡ್ ಒತ್ತಡ ಹಾಕ್ಸಿ
ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಏನಾದರೂ ಮಾಡಿ ಆ ಕುರ್ಚಿ ಬೋಲ್ಟು ನಟ್ಟು ಅಂದ್ರಲ್ಲ ಕಲಾವಿದರಿಗೆ, ಆ ಬೋಲ್ಟು ನಟ್ಟು ಲೂಸ್ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ಬೇಕಂತೇಳಿ ಒಂದ್ ಕಡೆ DK ಶಿವಕುಮಾರ್ ಅವರು ಪ್ರವಾಸ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಟು ಬಿಡ್ತಾರ. ನಾನು 16 ಬಜೆಟ್ ಮಂಡಿಸಿದ್ದೀನಿ ಅಂತ ಹೇಳಿ ಅವ್ರ ಹಿಂಬಾಲಕರ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ, ಅಲ್ಲಿ ಅವರೇ ಮುಖ್ಯಮಂತ್ರಿ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಿಬ್ಬರ ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಿದೆ. ಈ ರಾಜ್ಯದ ಜನ ಬೀದಿ ಪಾಲಾಗ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ, ಸನ್ಮಾನ್ಯ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶದ್ರೆ ವ್ಯಂಗ್ಯವಾಗಿ ಮಾತಾಡ್ತೀರಾ? ಹಾಲಿಗೆ ಪ್ರೋತ್ಸಾಹ, ಹಾಲಿಗೆ ಹೈನುಗಾರಿಕೆ ಜಾಸ್ತಿ ಮಾಡಿದ್ರೆ ಆಯ್ತಣ್ಣ, ನಿಮ್ಮ ಸರ್ಕಾರ ನಿಮಗೆ ಸೋರಿಕೆ ಆಗ್ತದೆಯಲ್ಲ. SCPTC 46,000 ಕೋಟಿ ನಾವು ಇಟ್ಟದನ್ನ ಡೈವರ್ಟ್ ಮಾಡಿರಲ್ಲ, ಅದನ್ನು ಸ್ವಲ್ಪ ಇಲ್ಲ ಜನರಿಗೆ. ಯಾಕೆ ನೀವು ಹೈನುಗಾರಿಕೆ ಯಡಿಯೂರಪ್ಪರು ಕೊಟ್ಟಂಗೆ ಪ್ರೋತ್ಸಾಹನ ಕೊಡಬಾರ್ದು? ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು. ಅಲ್ಲಿವರೆಗೂ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಹೋರಾಟ ನಿಲ್ಲಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ರಾಜ್ಯದ ಅಧ್ಯಕ್ಷ ಎಲ್ಲ ಮುಖಂಡರುಗಳು ಬಂದರೆ. ಬಂಧುಗಳೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಜನ ಸಂಕಲ್ಪ ಮಾಡಬೇಕು. ರಾಜ್ಯದ ಅಧ್ಯಕ್ಷ ಹೇಳಬೇಕು, ಅಧ್ಯಕ್ಷ ಈ ಸರ್ಕಾರ ವಿರುದ್ಧ ತೊಡೆತಟ್ಟಿ ಈ ಕಾರ್ಯಕ್ರಮದಲ್ಲಿ ಬಾರಿಕೋಲ್ ಚಳವಳಿ ಮಾಡ್ತೀವಿ, ನಮ್ಮ ತಾಯಂದ್ರು ಪರಕೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಹುದಾ? ಹೇಳ್ಬೋದು ತಾನೆ? ಈ ಸರ್ಕಾರಕ್ಕೆ ಪರಕೆ ಸೇವೆ ಮಾಡ್ತೀವಿ, ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು. ಮತ್ತು ಅನಗತ್ಯವಾಗಿ ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿ ಜನ ಮೆಚ್ಚಿದ ನಾಯಕ. ಏನು 4% ಮೀಸಲಾತಿ ಅದ್ರದ್ದು ವಿಷಯ ಇದೆ. ಅಧ್ಯಕ್ಷ ನನ್ನ ಮುಖಂಡರುಗಳು ಮಾತಾಡ್ತಾರೆ. ಈ ದೇಶದ ಇತಿಹಾಸದಲ್ಲಿ ಅಂಬೇಡ್ಕರ್ ಸೋಲಿಸಿದ್ದೀವಿ, ಅಪಮಾನ ಮಾಡಿದ್ದೀವಿ, ಸತ್ತಾಗ ಜಾಗ ಕೊಡಲಿಲ್ಲ. ಈಗ ಅಂಬೇಡ್ಕರ್ ಅವರ ಸಂವಿಧಾನ ಬುಕ್ಕನ್ನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಎಳಸು, ಪಪ್ಪು ಗಾಂಧಿ, DK ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರು. ನಿಮಗೆ ಗೌರವ ಇದ್ರೆ ಸಿದ್ದರಾಮಯ್ಯನವರೇ, ಮಾನ ಮರ್ಯಾದೆ ಇದ್ರೆ 4% ಅಲ್ಪಸಂಖ್ಯಾತರು, ನಾವು ಯಾರು ವಿರೋಧಿಗಳಲ್ಲ, ಅಲ್ಪಸಂಖ್ಯಾತರಿಗೆ 4% ಜನಗಣತಿಯಲ್ಲಿ ನಂಬರ್ 1 ತೋರಿಸಿದಿರಲ್ಲ. ಜಮೀರ್ ಅಹಮದ್ ಹೇಳ್ತೀನಿ, ಮಿಸ್ಟರ್ ಜಮೀರ್ ಅಹಮದ್ ಹೇಳ್ತೀನಿ ನಾನು. ಏನ್ ಹೇಳ್ತಾರೆ ಜಮೀರ್ ಅಹಮದ್? ಕರ್ನಾಟಕದಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಮಾಡಲ್ಲ. ಕರ್ನಾಟಕ ನಿಮ್ಮ ಅಪ್ಪನ ಮನೆ ಆಸ್ತಿನ? ನಿಮ್ಮ ಅಪ್ಪನ ಮನೆ ಆಸ್ತಿನ ಜಮೀರ್? ಡಿಜಳ್ಳಿ, ಕೆಜಳ್ಳಿ, ಮೈಸೂರು ಉದಯಗಿರಿ ಠಾಣೆ ಇರ್ಬೋದು, ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ನೀನೇ ಕಾರಣ. ಇವತ್ತು ಪ್ರಚೋದನೆ ಭಾಷಣ ಮಾಡಿ ಹಿಂದೂಗಳ ಭೂಮಿಯನ್ನ, ಮಠಮಾನ್ಯಗಳ ಭೂಮಿಯನ್ನ ಕಬ್ಜಾ ಮಾಡ್ತಾರೆ. ಬಿಟ್ಟು ಬಿಡ್ತೀವ ಹಿಂದೂಗಳು? ಹುಷಾರಂತ ನಾನು ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, 4% ಗುತ್ತಿಗೆಯಲ್ಲಿ ಅವಕಾಶ ಕೊಡಲ್ಲ. ಅದಕ್ಕೋಸ್ಕರ ಜನಾಕರ್ಷಿ ಇವತ್ತು ದಾವಣಗೆರೆಗೆ ಆಗಮಿಸಿದ ರಾಜ್ಯಗಳು ಪ್ರವಾಸ ಮಾಡ್ತಿದೆ. ಬಂಧುಗಳೇ, ಈ ಸರ್ಕಾರ ವಿರುದ್ಧವಾಗಿ ತೊಡೆ ತಟ್ಟಿ ನಾವು ನಿಲ್ಲಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ಇದ್ರ ಜೊತೆಗೆ ನಮ್ಮ ರಾಜೀವರ ಸಿಗ್ನಲ್ ಕೊಡಕ್ ಬಂದ ರಾಜ್ಯ ಮುಗಿಸ್ಬಿಡ್ತೀನಿ. ಅರ್ಥ ಆಯ್ತು ನನಗೆ. ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ತಾನೆ. ಅಭಿವೃದ್ಧಿ ಅಂದ್ರೆ ಯಾರು? ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಹಿಡಿದು ಮಹಾನಗರ ಪಾಲಿಕೆ 100 ಕೋಟಿ ಇರಬಹುದು, ಅಥವಾ ದಾವಣಗೆರೆ ಜಿಲ್ಲೆ ಎಲ್ಲ ಕ್ಷೇತ್ರಗಳಿಗೆ ಲಿಫ್ಟ್ ಇರಿಗೇಷನ್, ಏತ ನೀರಾವರಿ, ರಸ್ತೆಗಳು, ಕುಡಿಯ ನೀರು, ಶಾಲಾ ಕಟ್ಟಡ, ಆಸ್ಪತ್ರೆಗೆ ಹಣವನ್ನ ಕೊಟ್ಟಂತ ಯಾರಾದ್ರೂ ಮಹಾನ್ ನಾಯಕಿದ್ರೆ, ರಾಮರಾಜ್ ಆಗಿದ್ರೆ ಅದು ಯಡಿಯೂರಪ್ಪ ಅಂತ ಹೇಳಕ್ಕೆ ಮುಂದಳಿ. ಯಡಿಯೂರಪ್ಪನವ್ರ ಆಡಳಿತ ಸುವರ್ಣ ಯುಗ. ಈ ಸರ್ಕಾರ ಅಭಿವೃದ್ಧಿನಿಲ್ಲ, ಭರವಸೆಗಳು ಹಣ ಬಿಡುಗಡೆಲ್ಲ. ಅದಕ್ಕೋಸ್ಕರ ಹೋರಾಟ. ಯಡಿಯೂರಪ್ಪನವ್ರು ಭಾಗ್ಯಲಕ್ಷ್ಮಿ ಕೊಟ್ಟರು, ಇವರು ಅದನ್ನು ನುಂಗಿ ಹಾಕ್ತದ್ರಿ, ಸ್ವಾಹ ಎಲ್ಲ ಸ್ವಾಹ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಟ. ಬಂಧುಗಳೇ, ಸದಾನಂದ ಗೌಡರು ನಮಗೆ ಅನುದಾನವನ್ನು ಕೊಡಿದಾರೆ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಗಳ ರಸ್ತೆಗೆ ಅನುದಾನವನ್ನು ಕೊಡಿದ್ದಾರೆ. ಇಲ್ಲ ಅಂತಲ್ಲ, ಕಾರಜೋಳರು ನೀರಾವರಿ ಸಚಿವರಾಗಿದ್ದಾಗ, ಲೋಕಾಭಿವೃದ್ಧಿ ಸಚಿವರಾಗಿದ್ದಾಗ ಅವರು ಕೊಟ್ಟಿದ್ದಾರೆ. ಆದರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಕೊಟ್ಟಂತ ಕೊಡುಗೆಯನ್ನ ಯಾವತ್ತೂ ಮರೆಯಕ್ಕೆ ಸಾಧ್ಯವಿಲ್ಲ. ಬಂಧುಗಳೇ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುದು ಅಂತೇಳಿ ಪಾದಯಾತ್ರೆಗಳು, ಹೋರಾಟಗಳು, ಜೈಲು, ಸ್ಕೂಟರು, ಸೈಕಲ್ಲು, CKR 45 ನಮ್ಮ ಕಣ್ಣು ಮುಂದೆ ಕಾರು ಬರ್ತದೆ. ರಾಜ್ಯದ ಉದ್ದಗಲಕ್ಕೆ ಮಿಂಚಿನಿಂದ ಸಂಚಾರ ಮಾಡಿ ಸಂಘರ್ಷದ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಯಾರಾದ್ರೂ ಮಹಾನ್ ನಾಯಕಿದ್ರೆ ಅದು ಯಡಿಯೂರಪ್ಪ ಅಂತ ಗಂಟೆ ಹೇಳ್ತೀವಿ. ಸಂಘರ್ಷ ಯಡಿಯೂರಪ್ಪ ಅಂದ್ರೆ ಅದೇ ರೀತಿ ಸಂಘರ್ಷ
ಯಡಿಯೂರಪ್ಪನವ್ರ ಮಗ ಅಂತ ನಾನು ವಿಜಯೇಂದ್ರನ ಹೊಗಳ್ತಾ ಇಲ್ಲ. ವಿಜಯೇಂದ್ರ ಒಬ್ಬ ಸಂಘಟನೆ ಚತುರ, ಸಾಮರ್ಥ್ಯ ಇದೆ. ಯಾವ ಮೂಡ ಸೈಟ್ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಸರ್ಕಾರವನ್ನ ಸಿದ್ದರಾಮಯ್ಯನವರ ಒಂಟುಗಾಲಿ ಮೇಲೆ ನಿಲ್ಲಿಸಿದ್ದು ಯಾರು ವಿಜಯೇಂದ್ರ ತಾನೆ. ಬೆಂಗಳೂರಿಂದ ಮೂಡ ಮೈಸೂರುವರೆಗೂ ಪಾದಯಾತ್ರೆ, ಇದು ಹೋರಾಟ ತಾನೆ. ವಾಲ್ಮೀಕಿ ಹಗರಣ, ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಹೋರಾಟ ವಿಧಾನಸಭೆ ಒಳಗೂ ಹೊರಗೂ. ಈ ರೀತಿ ವಿಜಯೇಂದ್ರ ಅವರು ಈ ರಾಜ್ಯದ ಯುವ ನಾಯಕರಾಗಿ, ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಮೋರ್ಚಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಉಪಾಧ್ಯಕ್ಷರಾಗಿ, ಈ ರಾಜ್ಯದ ಅಧ್ಯಕ್ಷ ಆಗಿ ಎಲ್ಲ ಹಿರಿಯರು, ಹಳೆ ಬೇರು ಹೊಸ ಚಿಗುರು ಸೇರಿದ್ರೆ ಮರ ಸೊಬಗುತ್ತಾನೆ. ನೋಡಿ, ಕಾರಜೋಳ ಅಂತ ಹಿರಿಯರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಸದಾನಂದ ಗೌಡರು, ಬಹಳಷ್ಟು ಜನ ಹಿರಿಯರಿದ್ದಾರೆ. ಅವರೆಲ್ಲರ ಜೊತೆಗೂಡಿ ಜನಾಕ್ರೋಶ ಅತ್ಯಂತ ಯಾತ್ರೆ ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ವಿಜಯೇಂದ್ರ ಅವರಿಗೆ ನಾನು ಹೇಳ್ತಿದ್ದೀನಿ, ವಿಜಯೇಂದ್ರ ಅವರಿಗೆ ಆದೇಶ ಅಲ್ಲ, ನಿಮ್ಮ ಪರವಾಗಿ ಭರವಸೆ ಕೊಡಬಹುದಾ? ವಿಜಯೇಂದ್ರ ಅವರೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಜೊತೆಗೆ ಈ ಜಿಲ್ಲೆಯ ಜನ ನಾವಿದ್ದೇವೆ, ನುಗ್ಗಿ ಮುನ್ನುಗ್ಗಿ ಹೇಳ್ಬಹುದಾ? ಎರಡು ಕೈ ಎತ್ತೇಳ್ರಿ. ಈ ರಾಜ್ಯದ ಜಲ್ಲಿ ವಿಜಯೇಂದ್ರ ಅವರಿಗೆ ಹೆಜ್ಜೆಗೆ ಹಾಕಿ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ನಾವು ಪಕ್ಷದ ಸಂಘಟನೆಗೆ ನಮ್ಮ ಉಸಿರು ಬೆವರು ಸುರಿಸಬೇಕು. ಅದಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಭರವಸೆ ಕೊಡ್ತೀವಿ. ಮುಂಬರುವ ದಾವಣಗೆರೆ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ರವೀಂದ್ರನಾಥ್ ರವರು. ಇವತ್ತು ಅವ್ರು ಬರಬೇಕಾಯ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ನಿನ್ನೆ ಮೊನ್ನೆ ಪಾಪ ಇಲ್ಲಿ ಬಂದೋದ್ರು. ಅವರು ಇಲ್ಲ, ನಾನು ಅಧ್ಯಕ್ಷನ ಭೇಟಿ ಮಾಡ್ತೀನಿ. ಅವರಿಗೆ ಮೊನ್ನೆ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪ ದಾವಣಗೆರೆ ಯೂನಿವರ್ಸಿಟಿ ಕೊಡೋದು ಯಡಿಯೂರಪ್ಪ, ರಸ್ತೆಗಳು ಮಾಡಿದ್ದು ಯಡಿಯೂರಪ್ಪ, ಕುಡಿ ನೀರು ಕೊಡೋದು ಯಡಿಯೂರಪ್ಪ. ಹಾಗಾಗಿ ರವೀಂದ್ರನಾಥ್ ಅವರು ಬರಬೇಕಾಗಿತ್ತು. ರವೀಂದ್ರನಾಥ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಇವತ್ತು ಲೋಕಿಕೆರೆ ನಾರಾಜ್ ಮನೆಗೆ ಬರ್ತೀವಿ ಅಂದರೆ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಯೂನಿವರ್ಸಿಟಿ ಕೊಟ್ಟಿದೆ. ರವೀಂದ್ರನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರಾಜ್ಯದ ಅಧ್ಯಕ್ಷರು ಅಲ್ಲಿ ಸನ್ಮಾನ ಮಾಡ್ತಾರೆ ಬಂಧುಗಳೇ. ರವೀಂದ್ರನಾಥ್ ಅವರು ಈ ಜಿಲ್ಲೆಯಲ್ಲಿ ಪಕ್ಷವನ್ನ, ಅಖಂಡ ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಿದಂತ ನಾಯಕ ಯಾರಾಗಿದೆ ಅದು ರವೀಂದ್ರನಾಥ್ ಅಂತ ಗಂಟಾ ಘೋಷಗಳು ಹೋರಾಟ ಇರಬಹುದು. ಇವತ್ತು ನಮ್ಮ SV ರಾಮಚಂದ್ರ ಅವರು ಬಂದಲ್ಲ, ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಧ್ಯಕ್ಷೆ, ನಿಮ್ಮ ಜೊತೆಗೆ ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅಷ್ಟೇ ಅಲ್ಲ, ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರು ತಾಯಂದ್ರು ಜೊತೆಗಿದ್ದೀವಿ, ಮುಂದೆ ನುಗ್ಗಿ ಅಂತೇಳಿ ವಿನಂತಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ, ಭವಿಷ್ಯದ ನಾಯಕ ಯಾರು ಹೇಳ್ಬೇಕು ಗಟ್ಟಿಯಾಗಿ. ಭವಿಷ್ಯದ ನಾಯಕ ಯಾರು? ಈ ರಾಜ್ಯದಲ್ಲಿ ಪಕ್ಷವನ್ನೇ ಕಟ್ಟತಕ್ಕಂಥ ಶಕ್ತಿ ವಿಜಯೇಂದ್ರ ಅವರಿಗೆ ನಾವು ಜೊತೆಗೆ ಅಂತ ಹೇಳ್ಬೋದಾ? ನಿಮ್ಮೆಲ್ಲರ ಅನುಮತಿಯನ್ನೇ ಪಡೆದು ವಿಜಯೇಂದ್ರ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಎರಡು ಕೈ ಎತ್ತೇಳಿ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.